ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಓಕೆ ಅಂತ ಅಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದು. ಪಾಸ್ಟಲ್ಲಿ ನೀವು ಏನು ಮಾಡಿದ್ರಿಂದ ಪ್ರೆಸೆಂಟಲ್ಲಿ ಈ ಥರ ರೈಟ್ ನಾವು ಸಿಚುವೇಶನ್ ನಡೀತಾ ಇದೆ, ಆ್ಯಂಡ್ ಫ್ಯೂಚರಲ್ಲಿ ನಾನು ಅದನ್ನ ಹೇಗೆ ಸರಿ ಮಾಡಬಹುದು ಅನ್ನೋದನ್ನು ಕೂಡ ನೀವು ನೋಡಬಹುದು. ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಇವಾಗ ಪೈಲ್ ಇಲ್ಲ, ಪೈಲ್ ನಿಮ್ಮ ಮುಂದೆನೇ ನಾನು ಇಟ್ಕೊಳ್ತೀನಿ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಸೊ ಇವತ್ತಿನ ರೀಡಿಂಗ್ ಏನು ಅಂತಂದರೆ ನೀವು ಇಂಟ್ಯೂಟಿವ್ಲಿ ಆಗಿ ಪಿಕ್ ಮಾಡಬೇಕಾಗತ್ತೆ ಪೈಲ್ಗಳನ್ನು. ಓಕೆ, ಸೊ ಬನ್ನಿ ಪೈಲನ್ನು ಸೆಲೆಕ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. Pile number 1 and pile number 2. Thank you so much. Pile number 1 and pile number 2. So let's see. Thank you so much. Pile number 1. Okay, ಮೊದಲು pile number 1 ಗೆ ನೋಡೋಣ. Okay, pile number 1, begin now. Take your first step. Idu pile number 1. Okay, and let's see pile number 2. Rainbow blessings are showering your life. Okay, ಇನ್ನೊಂದ್ಸಲ ಕ್ಲೋಸ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಪೈಲ್ಗಳನ್ನು. ಪೈಲ್ ನಂಬರ್ 1ನಲ್ಲಿದೆ ಬಿಗಿನ್ ನಾವ್, ಟೇಕ್ ಯುವರ್ ಫಸ್ಟ್ ಸ್ಟೆಪ್. ಓಕೆ, ದಿಸ್ ಈಸ್ ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2ಅಲ್ಲಿದೆ ರೈನ್ಬೋ ಬ್ಲೆಸ್ಸಿಂಗ್ಸ್ ಆರ್ ಶೋರಿಂಗ್ ಯುವರ್ ಲೈಫ್. ಇದು ಪೈಲ್ ನಂಬರ್ 2. ಸೊ ಯಾವ ಪೈಲ್ ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ ನೋಡಿ, ಆ ಪೈಲನ್ನು ಚೂಸ್ ಮಾಡಿ. ಓಕೆ, ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಕಣ್ಣು ಮುಚ್ಚಿ ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿ. ಸೊ ಯಾವ ಇಮೇಜ್ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ ನೋಡಿ, ಅದೇ ನಿಮ್ಮ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಎಸ್, ನಿಮ್ಮ ಪೈಲನ್ನು ಪಿಕ್ ಮಾಡಿ. ನಿಮ್ಮ ಪೈಲನ್ನು ನೀವು ಚೂಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಬಿಗಿನ್ ನಾವನ್ನು ಚೂಸ್ ಮಾಡಿದ್ದೀರಾ? ಸೊ ನಿಮಗೆ ಫಸ್ಟ್ ಗೈಡೆನ್ಸ್ ಏನು ಅಂತಂದರೆ, ನೀವೇನು ಶುರು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ಶುರು ಮಾಡಿ. ಭಯ ಪಡ್ಕೊಳ್ಬೇಡಿ, ಹಿಂಜರಿಬೇಡಿ, ಹೆಸಿಟೇಟ್ ಮಾಡ್ಕೊಳ್ಬೇಡಿ. ಟೇಕ್ ಯುವರ್ ಫಸ್ಟ್ ಸ್ಟೆಪ್. ನಿಮ್ಮ ಮೊದಲ ಸ್ಟೆಪ್ ನೀವು ಇಟ್ಟರೆ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದರ್ವೈಸ್ ನಾಟ್ ಅಂತಂದರೆ ಬೇರೆ ಯಾರಾದರೂ ನನಗೆ ಹೆಲ್ಪ್ ಮಾಡಲಿ. ಫಾರ್ ಎಕ್ಸಾಂಪಲ್, ನಿಮಗೆ ಇವಾಗ ಬ್ಯಾಂಕಲ್ಲಿ ಅಕೌಂಟ್ ಮಾಡಬೇಕು ಅಂತಂದರೆ ನೀವು ಹೋಗಬೇಕಾಗತ್ತೆ ಬ್ಯಾಂಕಿಗೆ. ಬ್ಯಾಂಕ್ ನಿಮ್ಮ ಮನೆ ಹತ್ರ ಬರೋದಿಲ್ಲ ಅಲ್ವಾ? ಸೊ ಅದೇ ಥರ ಲೈಫಲ್ಲಿ ಕೂಡ ಅಷ್ಟೇ. ನೀವೇನಾದರೂ ಹೊಸ ಶುರು ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ವಿಶ್ವಾಸನ ಇಟ್ಕೊಳ್ಳಿ ಆ್ಯಂಡ್ ಶುರು ಮಾಡಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಯೂಟ್ಯೂಬ್ ಶುರು ಮಾಡಬೇಕು ಅಂತ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ನನಗೆ ಐಫೋನೇ ಬೇಕು, ಐಫೋನ್ ಇದ್ರೇ ನಾನು ಯೂಟ್ಯೂಬ್ ಶುರು ಮಾಡೋದು, ಒಳ್ಳೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಇದ್ರೇ ನಾನು ಶುರು ಮಾಡೋದು. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಸ್ಟಾರ್ಟ್ ಮಾಡಿ. ಬಿಗಿನ್ ನಾವು, ಇವಾಗಲೇ ಶುರು ಮಾಡಿ. ಓಕೆ, ರಿಸ್ಕ್ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ರೈಟ್ ನಾವು ನಿಮ್ಮ ಮನಸ್ಸಿಗೆ ಏನು ಹೇಳ್ತಾ ಇದೆ ನೋಡಿ, ಅದನ್ನ ಶುರು ಮಾಡಿ. ಓಕೆ, ಸೊ ಇದು ನಿಮ್ಮ ಫಸ್ಟ್ ಗೈಡೆನ್ಸ್ ನಿಮಗೆ. ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Pile number 1. 1. Okay.
pile number 1. Okay. Pile number 1. Okay, 4 of Pentacles, the Emperor. Okay, pile number 1, Knight of Cups, 8 of Pentacles. Wow, beautiful. 4 of Cups. Okay. ಓಕೆ, ಪಾಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಪೈಲ್ ನಂಬರ್ 2 ಹೇಳ್ತಾ ಇದ್ದೀನಿ. ಸೊ ಪೈಲ್ ನಂಬರ್, ಐ ಹೋಪ್ ಎಲ್ಲ ಕಾರ್ಡ್ಸ್ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಎಸ್, ಪೈಲ್ ನಂಬರ್ 1, ಪಾಸ್ಟಲ್ಲಿ ನೀವು ತುಂಬಾ ಕನ್ಫ್ಯೂಸ್ ಸ್ಟೇಟಲ್ಲಿದ್ರಿ. ಓಕೆ, ಪಾಸ್ಟಲ್ಲಿ ನಿಮಗೆ ತುಂಬ ಥರದ ಆಪರ್ಚುನಿಟೀಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ನೀವು ತುಂಬಾ ಕನಸುಗಳನ್ನೆಲ್ಲ ಇಟ್ಕೊಂಡಿದ್ರಿ ಪಾಸ್ಟಲ್ಲಿ. ಓಕೆ, ಸೊ ಆ್ಯಂಡ್ ಪಾಸ್ಟಲ್ಲಿ ನೀವು ಕೆಲವೊಂದು ಒಳ್ಳೆ ಡಿಸಿಷನ್ಸ್ನ ಕೂಡ ತೊಗೊಂಡಿದ್ದೀರಿ ಪೈಲ್ ನಂಬರ್ 1. ಓಕೆ, ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪಾಸ್ಟಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ, ಬಿಕಾಸ್ ಕೆಲವೊಂದು ಸಿಚುವೇಶನ್ಗೆ ನಿಮಗೆ ಸರಿಯಾದ ಕ್ಲಾರಿಟಿ ಸಿಕ್ಕಿದೆ ಪಾಸ್ಟಲ್ಲಿ. ಸೊ ಹಾಗಾಗಿ ನೀವು ಪಾಸ್ಟಲ್ಲಿ ನೀವೇನು ಡಿಸಿಷನ್ ತೊಗೊಂಡಿದ್ರಿ ನೋಡಿ ಅದು ಸರಿಯಾಗಿಯೇ ಇತ್ತು, ಬಟ್ ಕನ್ಫ್ಯೂಷನ್ಸ್ ತುಂಬ ಇತ್ತು. ಓಕೆ, ಕನ್ಫ್ಯೂಷನ್ಸ್ ತುಂಬ ಇದ್ದರೂ ಕೂಡ ಪೈಲ್ ನಂಬರ್ 1 ನೀವು ವೈಸ್ಲಿಯಾಗಿ ಡಿಸಿಷನ್ಸ್ನ ತೊಗೊಂಡಿದ್ರಿ. ಅದೇ ಇಲ್ಲಿದೆ ನೋಡಿ, ಬಿಗಿನ್ ನೌ. ಓಕೆ, ಸೊ ನೋಡಿ, ನಿಮ್ಮ ಅನುಗುಣಕ್ಕೆ ಅನ್ವಯವಾಗುವಂತೆ ಈ ರೀಡಿಂಗ್ನ ತೊಗೊಳ್ಳಿ. ಓಕೆ, ಏನಕ್ಕೆ ಅಂತಂದರೆ ಇದು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ. ಸೊ ನಾನಿವಾಗ ಇಷ್ಟು ಹೇಳುವಾಗ ಕೆಲವೊಂದು ಪಾಯಿಂಟ್ಸ್ ಯಾರಿಗೆ ರೆಸನೇಟ್ ಆಗಿದೆ ನೋಡಿ, ಅದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಓಕೆ, ಆ್ಯಂಡ್ ಕೆಲವರದ್ದು ಪಾಸ್ಟ್ ಎನರ್ಜಿ ಏನಿದೆ ನೋಡಿ, ಅದು ಪ್ರೆಸೆಂಟಲ್ಲಿ ಇರ್ಬೋದು. ಓಕೆ, ಸೊ ಎಸ್, ಇಲ್ಲಿ ನೀವು ಒಂದು ಒಳ್ಳೆ ಡಿಸಿಷನ್ಸ್ನ ತೊಗೊಂಡಿದ್ರಿ ಪಾಸ್ಟಲ್ಲಿ. ಓಕೆ, ಅಂತಂದರೆ ನಿಮಗೆ ಕ್ಲಾರಿಟಿ ಸಿಕ್ಕಿತ್ತು. ಆ ಕ್ಲಾರಿಟಿ ಮುಖಾಂತರ ನೀವು ಪಾಸ್ಟಲ್ಲಿ ಏನಾಯಿತು ಅಲ್ಲಿ ಒಳ್ಳೆ ಡಿಸಿಷನ್ಸ್ನ ತೊಗೊಂಡ್ರಿ, ತುಂಬಾ ಆಪರ್ಚುನಿಟೀಸ್ ಇತ್ತು, ತುಂಬಾ ಡೇ ಡ್ರೀಮಿಂಗ್ ಕೂಡ ಮಾಡಿದ್ರಿ, ಹಾಗೆ ಕನ್ಫ್ಯೂಷನ್ಸ್ ಕೂಡ ಇತ್ತು. ಕನ್ಫ್ಯೂಷನ್ಸ್ ಇದ್ದರೂ ಕೂಡ ನೀವು ಒಂದು ಒಳ್ಳೆ ಡಿಸಿಷನ್ಸ್ನ ತೊಗೊಂಡಿದ್ದೀರಾ. ರೈಟ್ ನಾವು ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕು ಅಂತಂದರೆ ರೈಟ್ ನಾವು ಸ್ಟೆಬಿಲಿಟಿ ಬೇಕು. ಈ ಸ್ಟೆಬಿಲಿಟಿ ಇದು ರಿಲೇಷನ್ಶಿಪ್ ಸ್ಟೆಬಿಲಿಟಿ ಇರಬಹುದು, ಹಣದ ಸ್ಟೆಬಿಲಿಟಿ ಇರಬಹುದು, ಇಲ್ಲಾಂದರೆ ಕರಿಯರ್ ರಿಲೇಟೆಡ್ ಸ್ಟೆಬಿಲಿಟಿ ಇರಬಹುದು. ಓಕೆ, ಸೊ ಪೈಲ್ ನಂಬರ್ 1 ಸರಿಯಾಗಿ ಕಿವಿ ಕೊಟ್ಟು ಕೇಳ್ಕೊಳ್ಳಿ. ರೈಟ್ ನಾವು ನೀವು ಕರಿಯರಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಎನಿ ಕೈಂಡ್ ಆಫ್ ಏನೇ ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಟ್ರಾನ್ಸಿಷನ್ ಫೇಸ್ ರೈಟ್ ನಾವು ನಿಮ್ಮದು. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತುಂಬ ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಯಾವುದೇ ಒಂದು ವಿಷಯನ. ಓಕೆ, ಲೈಕ್ ಅದು ಮೆಟೀರಿಯಲಿಸ್ಟಿಕ್ ರಿಲೇಟೆಡ್ ಇರ್ಬೋದು, ಹಣದ ವಿಚಾರ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ವಿಚಾರ ರೈಟ್ ನಾವು ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ನೋಡಿ, ಅಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಬಟ್ ನಿಮಗೆ ತಾಳ್ಮೆ ಇರಬೇಕು ಒಂದು. ಇನ್ನೊಂದು ಏನು ಅಂತಂದರೆ, ಯಾವುದೇ ವಿಷಯವನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಅಂತಂದರೆ ಸಿಚುವೇಶನ್ಸಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡಬೇಡಿ. ಆ ಸಿಚುವೇಶನಲ್ಲಿದ್ದು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಸೊಲ್ಯೂಷನ್ ಹೇಗೆ ನಾನು ಪಡ್ಕೊಳ್ಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಬಟ್ ಏನು ಅಂತಂದರೆ, ಕೆಲವೊಂದು ರೈಟ್ ನಾವು ಪೈಲ್ ನಂಬರ್ 1 ನಿಮ್ಮ ಜೀವನದಲ್ಲಿ ಹಿಡನ್ ಆಗಿದೆ. ಓಕೆ, ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಸಿಗುವಂತಹ ಕೂಡ ಪ್ರೆಸೆಂಟಲ್ಲಿ ಗೋಲ್ಡನ್ ಆಪರ್ಚುನಿಟಿ ಸಿಗುವಂತಹ ಕೂಡ ಅವಕಾಶಗಳು ಇದೆ ನಿಮಗೆ ರೈಟ್ ನಾವು. ಆ್ಯಂಡ್ ನಿಮಗೆ ಇಲ್ಲೊಂದು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಮೇ ಬಿ ನಿಮಗೆ ಸ್ವಲ್ಪ ಮನಿ ರಿಲೇಟೆಡ್ ಇಶ್ಯೂ ಇರಬಹುದು. ಮನಿ ರಿಲೇಟೆಡ್ ಇಶ್ಯೂ ಏನಿದೆ ನೋಡಿ, ಇದು ನಿಮಗೆ
ನಿಮ್ಮ ಮತ್ತು ಹಣದ ಸಂಬಂಧ ಏನಿದೆ ನೋಡಿ, ಅದನ್ನು ನಿಮಗೆ ಸರಿ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಹಣದ ಸಂಬಂಧ ಏನಿದೆ ನೋಡಿ ಅದನ್ನ ಸ್ವಲ್ಪ ಸರಿ ಮಾಡುವಂಥ ಅವಶ್ಯಕತೆ ಇದೆ. ಸ್ವಲ್ಪ ರಾಹು ಎನರ್ಜಿಯಲ್ಲಿ ಜಾಸ್ತಿ ಇದೆ. ಓಕೆ, ಎಸ್, ಆ ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಅವೈಲೇಬಲ್ ಇದೆ. ರೈಟ್ ನೌ ಕೂಡ ಅವೈಲೇಬಲ್ ಇದೆ. ರೈಟ್ ನೌ ನಿಮ್ಮ ಲೈಫಲ್ಲಿ ಚಾಲೆಂಜಸ್ ತುಂಬ ಇದೆ. ಓಕೆ, ರೈಟ್ ನೌ ಚಾಲೆಂಜಸ್ ಏನಿದೆ ನೋಡಿ ಅದು ತುಂಬ ಇದೆ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಎಕ್ಸ್ಪೀರಿಯನ್ಸಿಂದ ಕಲಿತು ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಆ ಥರ ಕಾಣ್ತಾ ಇದೆ. ಅಂತಂದರೆ ಪ್ರೆಸೆಂಟಲ್ಲಿ ರೈಟ್ ನೌ ನಿಮ್ಮ ಸಿಚುವೇಶನ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಇರ್ಬೋದು. ಕೆಲವ್ರದ್ದು ತುಂಬ ಇರ್ಬೋದು ಅಪ್ಸ್ ಆ್ಯಂಡ್ ಡೌನ್ಸ್. ಓಕೆ, ಅಂತಂದರೆ ನೀವು ಅಂದ್ಕೊಂಡದ್ದು ಆಗದೇ ಇರ್ಬೋದು. ಅಂತಂದರೆ ನೀವು ತುಂಬ ಸಮಯದಿಂದ ತುಂಬ ಟೈಮಿಂದ ಏನಾದರೂ ಒಂದು ಯೋಚನೆ ಮಾಡ್ತಾ ಇದ್ದೀರಾ, ಅಂದ್ಕೊಳ್ತಾ ಇದ್ದೀರಾ, ಬಟ್ ಅದು ಆಗುತ್ತೆ ಅನ್ನೋಷ್ಟರಲ್ಲಿ ಏನಾದರೂ ಒಂದು ಆಗುವಂಥದ್ದು. ಸೊ ಇಂತಹ ಒಂದು ಪ್ರಸಂಗಗಳು ನಡೆದಿರಬಹುದು, ನಿಮ್ಮ ಲೈಫಲ್ಲಿ ನಡೆಯುತ್ತಾ ಕೂಡ ಇರಬಹುದು ಕೂಡ. ಸ್ವಲ್ಪ ಇಲ್ಲಿ ರಾಹು ಎನರ್ಜಿ ತುಂಬ ಆ್ಯಕ್ಟಿವ್ ಇದೆ. ಓಕೆ, ಸೊ ಎಸ್, ಇನ್ಸ್ಟೆಂಟಾಗಿ ಯಾವುದನ್ನು ಕೂಡ ಬಯಸೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1, ಇನ್ಸ್ಟೆಂಟಾಗಿ ಎಲ್ಲ ನಿಮಗೆ ಸಿಗಬೇಕು ಅನ್ನೋದು. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ರೈಟ್ ನಾವು ನೀವೊಂದು ಟ್ರಾನ್ಸಿಷನ್ ಫೇಸಲ್ಲಿ ಇದ್ದೀರಾ, ಅದರಿಂದ ನೀವು ಹೊರಗೆ ಬರ್ತೀರಾ. ರೈಟ್ ನಾವು ಏನು ಚಾಲೆಂಜಸ್ ಇದೆ ನೋಡಿ ಅದರಿಂದ ಹೊರಗೆ ಬರ್ತೀರಾ ನೀವು. ಓಕೆ, ಬಟ್ ಏನು ಅಂತಂದರೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ತಾಳ್ಮೆನ ಇಟ್ಕೊಳ್ಳಿ. ಓಕೆ, ತಾಳ್ಮೆನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಹೆಚ್ಚು ವರಿ ಮಾಡಬೇಡಿ. ಸ್ವಲ್ಪ ಫಿಸಿಕಲಿ ಏನಿದೆ ನೋಡಿ, ನಿಮಗೆ ಮೆಂಟಲಿಗಿಂತ ಫಿಸಿಕಲಿ ನೀವು ಟಯರ್ಡ್ನೆಸ್ ನಿಮಗೆ ತುಂಬ ಇರ್ಬೋದು. ಟಯರ್ಡ್ನೆಸ್, ಇಲ್ಲಾಂದರೆ ಹೆಲ್ತಲ್ಲಿ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಇಶ್ಯೂ ಕೂಡ ಇವಾಗ ಬಂದಿರ್ಬೋದು ನಿಮ್ಮ ಲೈಫಲ್ಲಿ. ಏನು ಅಂತಂದರೆ ನಿಮಗೆ ರೈಟ್ ನಾವು ಸ್ವಲ್ಪ ಫಿಸಿಕಲಿ ರೆಸ್ಟ್ ಅಗತ್ಯ ಇದೆ. ಅಂತಂದರೆ ಒಂದು ಸಣ್ಣ ಟ್ರಾವೆಲ್ ಮಾಡಿ, ದೂರ ಊರಿಗೆ ಹೋಗ್ಬಿಟ್ಟು ಟ್ರಾವೆಲ್ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ಸಣ್ಣ ಟ್ರಾವೆಲ್ ಮಾಡಿ. ಓಕೆ, ಅಂತ ಎನರ್ಜಿನ ರೈಟ್ ನಾವು ಫ್ಯೂಚರ್ ಸಖತ್ತಾಗಿದೆ ಹೇಳಬೇಕು ಅಂತಂದರೆ, ತುಂಬಾ ಇದೆ. ಸೊ ಯಾವುದೋ ಆಪರ್ಚುನಿಟಿ ಮಿಸ್ ಆಗಿತ್ತು ನೋಡಿ, ಅದು ಫ್ಯೂಚರಲ್ಲಿ ಆ ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಓಕೆ, ನಾನು ಹೇಳಿದೆ ಅಲ್ವ ಇಲ್ಲಿ ಗೋಲ್ಡನ್ ಆಪರ್ಚುನಿಟಿ. ಸೊ ಎಸ್, ಆ ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಆ್ಯಂಡ್ ರೈಟ್ ನಾವು ನೀವು ಯಾವುದಕ್ಕೆ ಹೆಚ್ಚು ಒತ್ತಡನ ಕೊಡ್ತಾ ಇದ್ದೀರಾ, ಒತ್ತಡ ಇನ್ ದ ಸೆನ್ಸ್ ಅಂತಂದರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮದು ಒಂದು ಗೋಲ್ ಇದೆ ಅಲ್ವಾ. ಸೊ ನನಗೆ ಇಷ್ಟು ಹಣನ ನಾನು ಮಾಡಬೇಕು, ಇಷ್ಟು ಸ್ಯಾಲ್ರಿ ನನಗೆ ಸಿಗಬೇಕು, ಇಂಥ ಒಳ್ಳೆ ಜಾಬ್ ಸಿಗಬೇಕು, ನಾನು ಈ ಥರ ಆಗಬೇಕು, ಆ ಥರ ಆಗಬೇಕು, ವಾಟ್ ಎವರ್ ಏನೇ ಇರಲಿ ಅದು ಆಗುತ್ತೆ ನಿಮ್ಮ ಲೈಫಲ್ಲಿ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ಏನು ಸ್ಟ್ರಗಲ್ ಇದೆ ಅಲ್ಲಿಂದ ಕಲೀರಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸಿಂದಲೇ ನಾವು ಕಲಿಯೋದು, ಇಲ್ಲಾಂದರೆ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇವಾಗ ಸೈಕಲ್ ಚೆನ್ನಾಗಿ ಓಡಿಸಬೇಕು ಅಂತಂದರೆ ನಾವು 4-5 ಸಲ ಬಿದ್ದು ಮತ್ತೆ ನಾವು ಚೆನ್ನಾಗಿ ಓಡಿಸೋದಕ್ಕೆ ಕಲಿತೀವಿ ಅಲ್ವಾ. ಸೊ ಅದೇ ಥರ ಲೈಫ್ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ ಯಾವಾಗಲೂ. ಎಲ್ಲರ ಲೈಫು ತುಂಬ ಈಸಿ ಇಲ್ಲ, ಯಾರ ಲೈಫ್ ಕೂಡ ಈಸಿ ಇಲ್ಲ. ಎಲ್ಲರ ಲೈಫಲ್ಲಿ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ, ಏನಾದರೂ ಒಂದು ಕಷ್ಟಗಳನ್ನು ಎದುರಿಸಬೇಕಾಗೇ ಇರುತ್ತೆ. ಓಕೆ, ಸೊ ನಿಮ್ಮ ಕಾರ್ಡಲ್ಲಿ ನೋಡಿ 4-4-4-4 ಬಂದಿದೆ. ಓಕೆ, ಸೊ ಸ್ವಲ್ಪ ಸ್ಟ್ಯಾಗ್ನೆಂಟ್ ಎನರ್ಜಿ ಇರಬಹುದು. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ರೈಟ್ ನಾವು ಏನು ಸಿಚುವೇಶನ್ ಇದೆ ನೋಡಿ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡಬೇಡಿ. ಆ ಸಿಚುವೇಶನ್ನ ನೋಡಿ ಯಾಕೆ ಈ ಥರ ಆಗ್ತಾ ಇದೆ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಎಸ್ಕೇಪನ್ನು ಚೂಸ್ ಮಾಡಬೇಡಿ. ಪೈಲ್ ನಂಬರ್ 1. ಓಕೆ, ಇನ್ ಫ್ಯೂಚರಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಇದೆ. ಈ ಒಂದು ಆಪರ್ಚುನಿಟಿ ನಿಮಗೆ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ಓಕೆ, ಆ್ಯಂಡ್ ನಿಮ್ಮ ಸ್ಕಿಲ್ ಕೂಡ ಇನ್ನಷ್ಟು ಡೆವಲಪ್ ಮಾಡ್ತೀರಾ ನೀವು. ಓಕೆ, ನಿಮ್ಮ ಹೆಲ್ತ್ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಸೊ ಲೆಟ್ಸ್ ಸಿ, ನೋಡೋಣ ನಿಮಗೆ ಬೇರೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. Orange calcite. Are you experiencing major changes that are challenging your emotional state? Trust in the process of change and honor your feelings. Take the time to balance energy. Pay particular attention to the health of your nerves, bones and muscles. ನಿಮ್ಮ ಮುಂದೆನೇ ಕಾರ್ಡ್ ಶಫಲ್ ಮಾಡಿರೋದು ಪೈಲ್ ನಂಬರ್ 1. ಸೊ ನೋಡಿ ಅದೇ ಬಂದಿದೆ. ಸೊ ನೀವು ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಲ್ವಾ. ಸ್ವತಃ ಆರೋಗ್ಯದ ಮೇಲೆ ಹೆಚ್ಚಿನ ಗಮನನ ಕೊಡಿ. ರೈಟ್ ನಾವು ಏನು ಮೇಜರ್ ಚೇಂಜಸನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ನೋಡಿ, ಇದು ನಿಮ್ಮ ಎಮೋಷ್ನಲ್ ಸ್ಟೇಟನ್ನು ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಮಾಡಿರ್ಬೋದು. ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಸ್ಟ್ ದ ಪ್ರೋಸೆಸ್ಸಲ್ಲಿ ಟ್ರಸ್ಟನ್ನು ಇಟ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಓಕೆ, ಸೊ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಪೇ ಪರ್ಟಿಕ್ಯುಲರ್ ಅಟೆನ್ಷನ್ ಟು ದ ಹೆಲ್ತ್ ಆಫ್ ಯುವರ್ ನರ್ವ್ಸ್, ಬೋನ್ಸ್ ಆ್ಯಂಡ್ ಮಸಲ್ಸ್. ನಿಮ್ಮ ಬೋನ್ಸ್ ಮೇಲೆ, ನಿಮ್ಮ ಮಸಲ್ಸ್ ಮೇಲೆ, ನಿಮ್ಮ ನರ್ವ್ಸ್ ಮೇಲೆ. ಓಕೆ, ಸೊ ಒಂದು ನಾನು ಹೇಳ್ತೀನಿ ನಿಮ್ಗೆ ಏನು ಅಂತಂದರೆ, ಲೈಕ್ ಸವಾಸನ ಏನಿದೆ ನೋಡಿ, ಅದರಲ್ಲಿ ಮಲ್ಕೊಂಡಾಗ ನಿಮ್ಮ ಬಾಡಿ ಏನು ಹೇಳುತ್ತೆ ಅನ್ನೋದನ್ನು ನೋಡಿ. ಓಕೆ, ಸೊ ಕೆಲವೊಮ್ಮೆ ನಾವು ಓಡಾಡಬೇಕಾದ್ರೆ ನಮ್ಮ ಕಾಲೇನಿದೆ ನೋಡಿ, ಕೈ ಏನಿದೆ ನೋಡಿ, ಅದರಲ್ಲಿ ಸೌಂಡ್ ಬರುತ್ತೆ, ಟಕ 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 ಅಂತ ಹೇಳಿಬಿಟ್ಟು ನೀವು ನೋಡಿದರೆ. ಓಕೆ, ಸ್ವಲ್ಪ ಎಕ್ಸಸೈಸ್ ಆ್ಯಂಡ್ ಸ್ವಲ್ಪ ವಾಕಿಂಗ್ ಏನಿದೆ ನೋಡಿ, ಅದನ್ನ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಫೈನಲ್ ಮೆಸೇಜ್ ಒಂದು ನೋಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಸನ್ ಇನ್ನೋಸೆನ್ಸ್, ಸನ್ ಕಾರ್ಡ್ ವಾಪಸ್ ಬಂದಿದೆ. ಯು ಆರ್ ಆನ್ ಅ ಫೈರ್ ವಿತ್ ಸಕ್ಸಸ್ ಥ್ರೂ ದ ರೇಡಿಯಂಟ್ ಎನರ್ಜಿ ಆಫ್ ದ ಸನ್. ಡ್ರೀಮ್ಸ್ ಆರ್ ಕಮಿಂಗ್ ಟು ಇನ್ನೋಸೆನ್ಸ್ ಈಸ್ ಬೀಯಿಂಗ್ ರಿವಾರ್ಡೆಡ್. ಸೊ ನಿಮಗೆ ರಿವಾರ್ಡ್ ಸಿಗುತ್ತೆ. ಪೈಲ್ ನಂಬರ್ 1. ಓಕೆ, ಟ್ರಸ್ಟ್ ಅಗತ್ಯ ಇದೆ. ಓಕೆ, ಆ್ಯಂಡ್ ನಿಮ್ಮ ಫೈರ್ ಎನರ್ಜಿ ಏನಿದೆ ನೋಡಿ ಅಂತಂದರೆ ಲೈಕ್ ಮೋಟಿವೇಶನ್, ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡಿ, ನಿಮ್ಮನ್ನು ನೀವೇ ಇನ್ಸ್ಪೈರ್ ಮಾಡಿ. ಇಲ್ಲಾಂದರೆ ಬೇರೆಯವರಿಂದ ನೀವು ಇನ್ಸ್ಪೈರ್ ಆಗ್ತೀರಂತಂದರೆ ಆಗಿ, ಬಟ್ ಅವರಾಗಿ ಆಗೋದಕ್ಕೆ ಪ್ರಯತ್ನ ಪಡಬೇಡಿ, ನೀವಾಗಾಗಿ. ಓಕೆ, ಸೊ ನಿಮ್ಮ ಯುನೀಕ್ನೆಸ್ ಏನಿದೆ ನೋಡಿ ಅದನ್ನು ನೋಡಿ. ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ. ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದು ಟ್ರೂ ಆಗುತ್ತೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಸೊ ಯಾರೆಲ್ಲ ಪೈಲ್ ನಂಬರ್ 1 ಚೂಸ್ ಮಾಡಿದ್ದೀರಾ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಪೈಲ್ ನಂಬರ್ 2. ಸೊ ಯಾರು ರೈನ್ಬೋ ಬ್ಲೆಸ್ಸಿಂಗ್ಸ್ನ ಚೂಸ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ ಆರ್ ಶೋರಿಂಗ್ ಯೋರ್ ಲೈಫ್. ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಗಳ ಸುರಿಮಳೆನೇ ಬರುತ್ತೆ. ಪೈಲ್ ನಂಬರ್ 2. ಬಿಕಾಸ್ ಇಲ್ಲಿ ತುಂಬ ಜನರಿಗೆ ಡೌಟ್ ಇದೆ, ಸೆಲ್ಫ್ ಡೌಟ್ ಇದೆ, ಆಗುತ್ತೋ ಇಲ್ವೋ, ನಾನೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಗುತ್ತೋ ಇಲ್ವೋ ಅನ್ನೋದು. ಫಸ್ಟ್ ಆಫ್ ಆಲ್ ಡೌಟನ್ನು ಬಿಟ್ಕೊಳ್ಳಿ. ಸೊ ನಿಮಗೆ ಬರೀ ಒಂದು ಬ್ಲೆಸ್ಸಿಂಗ್ಸ್ ಅಲ್ಲ, ತುಂಬ ಬ್ಲೆಸ್ಸಿಂಗ್ಸ್ ಬರೋದಿದೆ. ಪೈಲ್ ನಂಬರ್ 2 ಸರ್ಪ್ರೈಸ್ ವೇಯಲ್ಲಿ ಬರುತ್ತೆ, ಸರ್ಪ್ರೈಸ್ ಇನ್ವಿಟೇಷನ್ ಥರ. ಓಕೆ, ನೀವು ಅಂದ್ಕೊಳ್ಳೋದ ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ ಹೋಪನ್ನು ಇಟ್ಕೊಳ್ಳಿ, ಭರವಸೆನ ಇಟ್ಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಇದ್ದೀರಾ, ನಿಮ್ಮ ಜೀವನದಲ್ಲಿ ನೀವು ಏನು ಕೊಂಡುಕೊಳ್ಬೇಕು ಅಂತ ಇದ್ದೀರಾ, ಅದೆಲ್ಲನೂ ಆಗುತ್ತೆ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆತ್ಮವಿಶ್ವಾಸ ಅನ್ನೋದು ತುಂಬ ಇಂಪಾರ್ಟೆಂಟ್. ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. Pile number 2. Pile number 2. Okay, 8 of Swords. Knight of Cups. Four of Pentacles. Thank you so much. Pile number 2. Two of Wands. Four of Wands. Okay, the Devil. Presently. Pile number 2, future. Thank you so much. Ten of Pentacles, Six of Wands, Six of Swords. Okay. ಒಂದು ನಾನು ಹೇಳ್ತೀನಿ. ಪೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಲಕ್ಸುರಿಯಸ್ ಏನಿದೆ ನೋಡಿ ಅದು ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಇವಾಗ ನಾನು ಡೆಸ್ಟಿನಿ ರೀಡಿಂಗ್ ಮಾಡ್ತಾ ಇಲ್ಲ, ಬಟ್ ಆ ಒಂದು ಎನರ್ಜಿ ರೈಟ್ ನಾವು ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಂತ ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಏನು ಅಂತಂದರೆ ಲಕ್ಸುರಿಯಸ್, ಲೈಕ್ ಇದು ಪ್ರಾಪರ್ಟಿ ಇರಬಹುದು, ಇಲ್ಲ ಅಂದರೆ ಲೈಕ್ ಓನ್ ಬಿಸ್ನೆಸ್ ಇರ್ಬೋದು. ಸೊ ಲೈಕ್ ಲಕ್ಸುರಿಯಸ್, ಮೆಟೀರಿಯಲಿಸ್ಟಿಕ್ಲಿ ರೈಟ್ ನಾವು ನಿಮ್ಮ ಜೀವನದಲ್ಲಿ ಇಲ್ಲದೇ ಇರಬಹುದು. ಪೈಲ್ ನಂಬರ್ 2. ಬಟ್ ನಿಮ್ಮ ಜೀವನದಲ್ಲಿ ಮೆಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ಸ್ ಏನಿದೆ ನೋಡಿ ಅದು ಸಿಕ್ಕಾಪಟ್ಟೆ ಇದೆ, ತುಂಬ ಇದೆ. ನೀವು ಹೇಳ್ಬೋದು ಏನು ಹೇಳ್ತಾ ಇದ್ದೀರಾ ಮೇಡಮ್, ಆ ಥರ ಏನೂ ಇಲ್ಲ, ಇದೆ.
ಆ ಥರ ಇದೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಪಾಸ್ಟಲ್ಲಿ ನಿಮ್ಮ ಎನರ್ಜಿ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಪಾಸ್ಟಲ್ಲಿ ತುಂಬಾ ರೆಡ್ ಫ್ಲ್ಯಾಗ್ಸ್ ಇತ್ತು ನಿಮ್ಮ ಲೈಫಲ್ಲಿ. ಲೈಕ್ ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರಬಹುದು, ಇಲ್ಲ ಅಂದರೆ ಕರಿಯರ್ ರಿಲೇಟೆಡ್ ಇರಬಹುದು. ಓಕೆ, ಸೊ ನಿಮ್ಮ ಸಿಚುವೇಶನ್ನ ಅನುಗುಣವಾಗಿ ನೋಡ್ಕೊಳ್ಳಿ. ಲೈಕ್ ಫ್ಯಾಮಿಲಿ ಸಪೋರ್ಟಿವ್ ಇಲ್ಲದೆ ಇದ್ದಿರಬಹುದು, ಆ್ಯಂಡ್ ನೀವು ಸೇಫ್ ಅಂತ ಅನಿಸದೇ ಇರಬಹುದು ಪಾಸ್ಟಲ್ಲಿ. ಓಕೆ, ಸೊ ಯಾವಾಗ ನೋಡಿದ್ರು ಭಯ, ಆ ಥರ ಎನರ್ಜಿ ಪಾಸ್ಟಲ್ಲಿ ತುಂಬ ಇತ್ತು ನಿಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ನಿಮಗೆ ಆಪರ್ಚುನಿಟಿ ಕೂಡ ಸಿಕ್ಕಿತ್ತು ಇದರಿಂದ ಹೊರಗೆ ಬರುವಂಥದ್ದು. ಬಟ್ ನೀವು ಏನು ಅಂತಂದರೆ ಪಾಸ್ಟಲ್ಲಿ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ಲೈಕ್ ಬೇರೆಯವ್ರು ನಿಮಗೆ ಮೋಸ ಮಾಡಿದಿರಬಹುದು, ವಂಚನೆ ಮಾಡಿದಿರಬಹುದು, ತುಂಬ ಇದೆ. ನೀವು ನಿಮ್ಮ ಇಂಟ್ಯೂಷನ್ನ ಏನಿದೆ ನೋಡಿ ಟ್ರಸ್ಟ್ ಮಾಡಿಲ್ಲ. ಪೈಲ್ ನಂಬರ್ 2 ಅಂತಂದರೆ ಇಗ್ನೋರ್ ಮಾಡಿದ್ರಿ. ರೆಡ್ ಫ್ಲ್ಯಾಗ್ಸನ್ನು ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂತಂದರೆ ರೆಡ್ ಫ್ಲ್ಯಾಗ್ಸ್ನ ನೀವು ಇಗ್ನೋರ್ ಮಾಡಿದ್ರಿ. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದಲ್ಲ ಪಾಸ್ಟಲ್ಲಿ ಏನಾಗಿತ್ತು ಅಂತಂದರೆ, ನಿಮ್ಮ ಅಂತರಾತ್ಮ ಹೇಳ್ತಾ ಇತ್ತು ಇದನ್ನು ಮಾಡಬೇಡ, ಇದು ಒಳ್ಳೆ ದಾರಿ ಅಲ್ಲ, ಇಲ್ಲಾಂದರೆ ಇದು ಒಂದು ಒಳ್ಳೆ ರಿಲೇಷನ್ಶಿಪ್ ಅಲ್ಲ, ಇಲ್ಲಾಂದರೆ ಈ ಒಂದು ಕೆಲಸ ಏನು ಮಾಡ್ತಾ ಇದೆಯಾ ಅದು ಒಳ್ಳೆಯದಲ್ಲ ಅನ್ನೋದು. ಓಕೆ, ಬಟ್ ನೀವು ಅದನ್ನ ಇಗ್ನೋರ್ ಮಾಡಿರ್ಬೋದು ಪಾಸ್ಟಲ್ಲಿ, ಬಿಡದೇ ಇದ್ದಿರಬಹುದು, ಭಯದಿಂದ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ನೋಡಿದೆ ಅಂತಂದರೆ ಎಮೋಷ್ನಲಿ ನೀವೊಂದು ಡಿಸಿಷನ್ಸ್ನ ತೊಗೊಂಡಿರಬಹುದು. ಓಕೆ, ಪ್ರೆಸೆಂಟಲ್ಲಿ ಅದು ನಿಮ್ಮ ಲೈಫಲ್ಲಿ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಪೈಲ್ ನಂಬರ್ 2. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ನೋಡಿ ಅವ್ರು ಮಾತ್ರ ತೊಗೊಳ್ಳಿ. ಪ್ರೆಸೆಂಟಲ್ಲಿ ನಾನು ಹೇಳಬೇಕು ಅಂತಂದರೆ ನೀವು ತುಂಬಾ ಮೆಂಟಲ್ ಬ್ಲಾಕೇಜಲ್ಲಿದ್ದೀರಾ, ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀರಾ. ಆ್ಯಂಡ್ ನಿಮ್ಗೆ ಅನಿಸ್ತಾ ಇದೆ ಅಂತಂದರೆ ನಾನು ಗ್ರೋ ಆಗ್ತಾ ಇಲ್ಲ, ನನ್ನ ಗ್ರೋತ್ ಆಗ್ತಾ ಇಲ್ಲ, ನನ್ನ ಗ್ರೋತ್ ತಡೆತಾ ಇದೆ, ನನ್ನ ಗ್ರೋತ್ ಸ್ಟಕ್ ಆಗ್ತಾ ಇದೆ, ನಾನು ಮುಂದೆ ಹೋಗ್ತಾ ಇಲ್ಲ, ಏನೋ ಒಂದು ನನ್ನನ್ನು ಸ್ಟಕ್ ಮಾಡಿಸ್ತಾ ಇದೆ, ಅಡೆತಡೆ ಇದೆ. ಇಲ್ಲಾಂದರೆ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಕೆಲವೊಬ್ಬರು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಪೈಲ್ ನಂಬರ್ 2. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇನ್ನೊಂದು ಹೇಳ್ತೀನಿ, ಮೆಟೀರಿಯಲಿಸ್ಟಿಕ್ಲಿ ರೈಟ್ ನಾವು ಏನಾದರೂ ಆಲೋಚನೆಗಳು ನಿಮ್ಮ ಲೈಫಲ್ಲಿದ್ದರೆ, ಮೆಟೀರಿಯಲಿಸ್ಟಿಕ್ಲಿ ಅಂತಂದರೆ ನೀವು ತುಂಬಾ ಮೆಟೀರಿಯಲಿಸ್ಟಿಕ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀರಾ. ಪೈಲ್ ನಂಬರ್ 2. ಓಕೆ, ಸೊ ಆ ಥರ ಮಾಡಬೇಡಿ. ಓಕೆ, ಬಿಕಾಸ್ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಈಸ್ ಆಲ್ ಅಬೌಟ್ ನಿಮ್ಮ ಭಯ ಇರಬಹುದು, ಆ್ಯಂಡ್ ನಿಮ್ಮನ್ನು ಲೈಕ್ ನಿಮ್ಮ ಮೈಂಡ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಬೇರೆಯವರಿಂದ ಹೀಗಾಯಿತು, ನಮ್ಮಲ್ಲೇ ಕೆಲವೊಂದು ಆ ಥರ ಎನರ್ಜೀಸ್ ಇರುತ್ತೆ. ಭಯ ಇರಬಹುದು, ಇಲ್ಲಾಂದರೆ ನಾವು ನಮ್ಮನ್ನು ಚೇಂಜ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದು. ಕೆಲವರಿಗೆ ಇದು ಟ್ರಿಗರ್ ಆಗ್ಬೋದು, ನಾನು ಹೇಳ್ತಾ ಇರೋದು ರೈಟ್ ನಾವು. ಓಕೆ, ಸೊ ರೈಟ್ ನಾವು ಮೆಂಟಲ್ ಬ್ಲಾಕೇಜನ್ನು ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಪ್ರೆಸೆಂಟಲ್ಲಿ ಎಟ್ ಪ್ರೆಸೆಂಟ್ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಯಾಕೆ ನಾನು ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ಮೆಂಟಲ್ ಬ್ಲಾಕೇಜ್ ತುಂಬ ಇದೆ. ಓಕೆ, ಮೆಂಟಲ್ ಬ್ಲಾಕೇಜ್ ತುಂಬ ಇದೆ. ಮೆಂಟಲ್ ಬ್ಲಾಕೇಜ್ ಇಂದಾಗಿ ನಿಮ್ಮ ಕೆಲವೊಂದು ಸ್ಟಕ್ ಆಗ್ತಾ ಇದೆ. ಮೆಟೀರಿಯಲಿಸ್ಟಿಕ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ. ಲೈಕ್ ನನಗಿದು ಬೇಕು, ಅದು ಬೇಕು, ಈ ಥರ ಬೇಕು. ಸೊ ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ಬದಿಗಿಟ್ಟು ಬಿಡಿ. ಓಕೆ, ಅದನ್ನೆಲ್ಲ ಬದಿಗಿಟ್ಟು ಬಿಡಿ ಅಂತ ಎಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಯಾವುದಕ್ಕೂ ಬಂಧನಕ್ಕೊಳಗಾಗಬೇಡಿ. ಲೈಕ್ ಅದು ಹಣ ಇರ್ಬೋದು, ಸೋಷಲ್ ಮೀಡಿಯಾ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಎಟ್ ಪ್ರೆಸೆಂಟ್ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲಿ ತುಂಬ ನೋಡ್ತಾ ಇದ್ದೀನಿ. ಎಟ್ ಪ್ರೆಸೆಂಟ್ ಎಕ್ಸ್ಟರ್ನಲ್ ಆಗಿ ತುಂಬ ನಿಮಗೆ ಮೆಂಟಲಿ ಪ್ರೆಷರ್ಸ್ ಇರ್ಬೋದು ಎಟ್ ಪ್ರೆಸೆಂಟಲ್ಲಿ. ಲೈಕ್ ಬೇರೆಯವ್ರನ್ನ ಆ್ಯಸ್ ಅ ನೀವು ಕಾಂಪಿಟೇಟರ್ಸ್ ಥರ ನೋಡ್ಬೋದು, ಜಲಸಿ ಜನರು ಇರ್ಬೋದು, ಮತ್ಸರದ ಜನರು ಇರ್ಬೋದು. ಸೊ ಎಟ್ ಪ್ರೆಸೆಂಟಲ್ಲಿ ಅಂತಹ ಒಂದು ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ನೀವು ಯಾರ ಜೊತೆ ಯಾವ ಥರ ಬಿಹೇವ್ ಮಾಡ್ತೀರಾ ಆ್ಯಂಡ್ ಏನೆಲ್ಲ ಯಾರ ಜೊತೆ ಯಾವ ಥರ ಶೇರ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಹೆಚ್ಚು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಅದು ಹಿಡನ್ ಆಗೇ ಇರಲಿ. ಓಕೆ, ಆ್ಯಂಡ್ ನಿಮಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಭಯದಿಂದ ಮುಕ್ತರಾಗಿ ಎಟ್ ಪ್ರೆಸೆಂಟಲ್ಲಿ. ಬಿಕಾಸ್ 4 ಆಫ್ ವಾಂಡ್ಸ್ ಕೂಡ ಇಲ್ಲಿ ಇದೆ. ಓಕೆ, ಸೊ ನಿಮಗಿಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮೈಂಡ್, ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್, ನಿಮ್ಮ ಥಾಟ್ಸ್ ಅದನ್ನು ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ. ಬಿಕಾಸ್ ಆಫ್ ದಿ ಮೆಂಟಲ್ ಬ್ಲಾಕೇಜ್ ಇದೆ, ಕನ್ಫ್ಯೂಷನ್ಸ್ ಹೆಚ್ಚಿದೆ, ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ ಏನು ಮಾಡೋದು ಅನ್ನೋದು. ಸೊ ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿ. ರೈಟ್ ನಾವೇನಾದರೂ ಡಿಸಿಷನ್ಸ್ಗೆ ಹಾಗೆ ಬಿಟ್ಟಿದ್ದೀರಾ ಅಂತಂದರೆ ಡಿಸಿಷನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2 ಪೀಪಲ್.
ಬೇರೆಯವರ ವ್ಯಾಲಿಡಿಟಿಗೋಸ್ಕರ ಕಾಯಬೇಡಿ. ಬಿಕಾಸ್ ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಹೆಚ್ಚು ಇದೆ, ಇಂಟರ್ನಲ್ ಫೋರ್ಸ್ ಇಲ್ಲ. ಓಕೆ, ಇಂಟರ್ನಲ್ ಫೋರ್ಸ್ ಅಲ್ಲ, ಇದು ಎಕ್ಸ್ಟರ್ನಲ್ ಫೋರ್ಸ್. ಹೊರಗಡೆ ಪ್ರೆಷರ್ಸ್ ತುಂಬ ಇದೆ ನಿಮಗೆ. ಕಾಂಪಿಟೇಟರ್ಸ್ ಇರ್ಬೋದು, ಜಲಸಿ ಪೀಪಲ್ ನಿಮ್ಮ ಸುತ್ತಮುತ್ತ ತುಂಬ ಜನ ಇದ್ದಾರೆ. ಪಾಲ್ ನಂಬರ್ 2 ತುಂಬ ಜನ ಇದ್ದಾರೆ. ಸೊ ಆದಷ್ಟು ಇಂತಹ ಜನರಿಂದ ಹೊರಗಿರಿ. ಓಕೆ, ಆದಷ್ಟು ಇಂತಹ ಜನರಿಗೆ ನಿಮ್ಮ ಹೆಚ್ಚಿನ ಸಮಯಾವಕಾಶನ ಕೊಡಬೇಡಿ. ಪಾಲ್ ನಂಬರ್ 2. ಓಕೆ, ಹಾಗೆ ಮೆಟ್ರಲಿಸ್ಟಿಕ್ಲಿ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ರೈಟ್ ನಾವು ಆ ಒಂದು ಮೆಟ್ರಲಿಸ್ಟಿಕ್ಲಿ ಏನು ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಅದರಿಂದ ಸ್ವಲ್ಪ ಹೊರಗೆ ಬನ್ನಿ. ಸ್ವಲ್ಪ ಲೈಟ್ ಜೊತೆ ಕನೆಕ್ಟ್ ಆಗಿ, ಸ್ವಲ್ಪ ಇನ್ನರ್ ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಇನ್ನರ್ ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಪ್ಲ್ಯಾನಿಂಗ್ ಮಾಡಿ ಆ್ಯಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಬರೀ ಪ್ಲ್ಯಾನ್ ಮಾಡೋದಲ್ಲ. ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ, ನಾಳೆ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಬರೀ ಬಾಯಲ್ಲಿ ಹೇಳೋದಲ್ಲ, ಆ ಪ್ಲ್ಯಾನ್ಗೆ ಆ್ಯಕ್ಷನ್ನ ತೊಗೊಳ್ಬೇಕು. ರೈಟ್ ನಾವು ನಿಮಗೆ ಆ್ಯಕ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ರೈಟ್ ನಾವು ನೀವು ಏನು ಪ್ರೆಸೆಂಟ್ ಪರಿಸ್ಥಿತಿ ಇದೆ ನೋಡಿ, ಅಲ್ಲಿ ನೀವು ಆ್ಯಕ್ಷನ್ ತೊಗೊಳ್ತೀರಾ ಅಂತಂದರೆ ಅಲ್ಲಿ ಸಕ್ಸಸ್ ಇದೆ. ಇನ್ನು ಫ್ಯೂಚರಲ್ಲಿ ನಾನು ನೋಡಬೇಕು ಅಂತಂದರೆ ಸಕ್ಸಸ್ಫುಲ್ ನಿಮ್ಮ ಲೈಫಲ್ಲಿ, ನಿಮ್ಮ ಲೈಫ್ ತುಂಬ ಸಕ್ಸಸ್ಫುಲ್ ಆಗುತ್ತೆ. ಮೆಟ್ರಲಿಸ್ಟಿಕ್ಲಿ ಹೇಳ್ತೀನಿ. ಆ್ಯಂಡ್ ರೆಕಗ್ನೇಷನ್, ಪ್ರಮೋಷನ್, ವಿಕ್ಟ್ರಿ ಆ್ಯಂಡ್ ರೈಟ್ ನಾವು ಏನಾದರೂ ಅದೇ ನಾನು ಹೇಳ್ತಲ್ಲ, ರೈಟ್ ನಾವು ಏನು ಆ್ಯಕ್ಷನ್ ತೊಗೊಳ್ತೀರಾ ನೋಡಿ, ಅದರ ನಿಮಗೆ ಪ್ರತಿಯಾಗಿ ಏನು ಸಿಗುತ್ತೆ ಅಂತಂದರೆ ವಿಕ್ಟ್ರಿ ಸಿಗುತ್ತೆ, ರೆಕಗ್ನೇಷನ್ ಸಿಗುತ್ತೆ. ಓಕೆ, ಆ್ಯಂಡ್ ವಿನ್ನರ್ ಅಂತಲೇ ಹೇಳ್ಬೋದು ನಿಮ್ಮನ್ನು. ಮೆಟ್ರಲಿಸ್ಟಿಕ್ಲಿ ಕೂಡ ಅಷ್ಟೇ, ನೀವು ತುಂಬಾ ಸಕ್ಸಸ್ ಆಗ್ತೀರಾ ಮೆಟ್ರಲಿಸ್ಟಿಕ್ಲಿ. ಬಟ್ ಅಟ್ ಪ್ರೆಸೆಂಟಲ್ಲಿ ಎಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕು ನೋಡಿ, ಅಲ್ಲಿ ಆ್ಯಕ್ಷನ್ನ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ, ಪಾಲ್ ನಂಬರ್ 2, ಡ್ರಾಮಾನ ಯಾವತ್ತೂ ಚೂಸ್ ಮಾಡಬೇಡಿ. ಓಕೆ, ಸೊ ಯಾರಾದರೂ ನಿಮ್ಗೇನಾದರೂ ಅಂದರೆ ನಾನು 2 ಮಾತಂತೀನಿ. ಡ್ರಾಮಾದಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಡ್ರಾಮಾ ನಿಮಗೋಸ್ಕರ ಅಲ್ಲ. ಪಾಲ್ ನಂಬರ್ 2. ಓಕೆ, ಸೊ ನೀವು ನಿಮ್ಮ ಎನರ್ಜಿನ ತುಂಬ ಡ್ರೈನ್ ಮಾಡ್ಕೊಳ್ತೀರಾ. ಪಾಲ್ ನಂಬರ್ 2. ಸೊ ಆದಷ್ಟು ನಿಮ್ಮ ಎನರ್ಜಿನ ಕಾಪಾಡಿಕೊಳ್ಳಿ. ಹೆಚ್ಚು ಎಕ್ಸ್ಪೋಸ್ ಮಾಡಬೇಡಿ ನಿಮ್ಮ ಎನರ್ಜಿನ ಎಲ್ಲ ಕಡೆ. ಓಕೆ, ಸೊ ಎಸ್, ವೀನಸ್ ಎನರ್ಜಿ ತುಂಬ ಆ್ಯಕ್ಟಿವೇಟ್ ಇದೆ ಇಲ್ಲಿ. ಓಕೆ, ವೀನಸ್ ಎನರ್ಜಿ, ಶುಕ್ರ. ಓಕೆ, ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ಸಪೋರ್ಟರ್ಸ್ ಇಲ್ಲದಿದ್ದರೂ ಪರವಾಗಿಲ್ಲ. ಇನ್ ಫ್ಯೂಚರಲ್ಲಿ ಒಳ್ಳೆ ಸಪೋರ್ಟರ್ಸ್, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳೇ ನಿಮಗೆ ಸಿಗ್ತಾರೆ. ಒಳ್ಳೆ ಒಂದು ಸಕ್ಸಸ್ಫುಲ್ ಜಾಬನ್ನು ನೋಡ್ತಾ ಇದ್ದೀನಿ, ಸಕ್ಸಸ್ಫುಲ್ ಕರಿಯರ್, ಸಕ್ಸಸ್ಫುಲ್ ರಿಲೇಷನ್ಶಿಪ್, ಸಕ್ಸಸ್ಫುಲ್ ಲೈಫನ್ನು ಕೂಡ ನೋಡ್ತಾ ಇದ್ದೀನಿ. ಬಟ್ ಅಟ್ ಪ್ರೆಸೆಂಟಲ್ಲಿ ಆ್ಯಕ್ಷನ್ನ ತೊಗೊಳ್ಬೇಕಾಗತ್ತೆ. ನಿಮಗೆ ಫ್ಯೂಚರಲ್ಲಿ ಒಳ್ಳೆ ಔಟ್ಕಮ್ ಸಿಗಬೇಕು ಅಂತಂದರೆ ಅಟ್ ಪ್ರೆಸೆಂಟ್ ಏನಿದೆ ನೋಡಿ, ಸರಿಯಾದ ಆ್ಯಕ್ಷನ್ನ ತೊಗೊಳ್ಳಿ, ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿ. ಇನ್ಡಿಸಿಸಿವ್ ಮೋಡಲ್ಲಿ ಇರಬೇಡಿ. ಓಕೆ, ಸೊ ಲೆಟ್ಸಿ ನೋಡೋಣ ನಿಮಗೆ ಏಂಜಲ್ಸಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. Okay, Angel of Raising, Zocyte with the ruby. Do you joyously give but are unable to receive? It is time to receive with grace. Yes, rainbow blessings. ಅದಕ್ಕೆ ಇಲ್ಲಿ ಬಂದಿದೆ. ಇವಾಗ ನೀವು ರೆಡಿ ಇದ್ದೀರಾ ಬ್ಲೆಸ್ಸಿಂಗ್ಸನ್ನು ರಿಸೀವ್ ಮಾಡೋದಕ್ಕೆ. ಅದಕ್ಕೆ ನಿಮ್ಮನ್ನು ನೀವು ಯಾವುದಕ್ಕೂ ಕೂಡ ಬಂಧಿತರನ್ನಾಗಿ ಮಾಡಿಕೊಳ್ಬೇಡಿ. ಓಕೆ, ಅಂತಂದರೆ ನಿಮ್ಮ ಡಿಸಿಷನ್ಸ್ನ ಬೇರೆಯವ್ರು ತೊಗೊಳ್ಳೋದು, ನಿಮ್ಮ ನಿರ್ಧಾರನ ಬೇರೆಯವ್ರು ತೊಗೊಳ್ಳೋದು, ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ನಿರ್ಧಾರನ ನೀವೇ ತೊಗೊಳ್ಳಿ. ನಿಮ್ಮ ಲೈಫಲ್ಲಿ ನಿಮ್ಗೇನಾಗಬೇಕು, ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ಸಬ್ಜೆಕ್ಟ್ ತೊಗೊಳ್ಬೇಕು ಅನ್ನೋದು. ಇಟ್ ಈಸ್ ಟೈಮ್ ಟು ರಿಸೀವ್ ವಿತ್ ಗ್ರೇಸ್. ಇಟ್ ಈಸ್ ಸೇಫ್ ಟು ಅಲೋ ಅದರ್ಸ್ ಟು ಡೂ ನೈಸ್ ಥಿಂಗ್ಸ್ ಫಾರ್ ಯು ಆ್ಯಂಡ್ ಶೋರ್ ಯು ವಿತ್ ಗಿಫ್ಟ್ಸ್. ಪರ್ಮಿಟ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಲವ್ ಟು ಪೋರ್ ಇನ್ ಟು ಯುವರ್ ಓಪನ್ ರಿಸೆಪ್ಟಿವ್ ಹಾರ್ಟ್. ಹಾರ್ಟ್ ಚಕ್ರ ಏನಿದೆ ನೋಡಿ, ಹಾರ್ಟ್ ಚಕ್ರ ಓಪನ್ ಆಗಬೇಕು ನಿಮ್ಮದು. ಪಾಲ್ ನಂಬರ್ 2. ಕೆಲವೊಂದು ಪೋಸಸ್ ಎಲ್ಲ ಇದೆ, ಸೊ ಅದನ್ನು ನೀವು ನೋಡ್ಬೋದು ಯೋಗದಲ್ಲಿ. ಹಾರ್ಟ್ ಚಕ್ರಗೆ ಅಂತ ಕೆಲವೊಂದು ಪೋಸಸ್ ಇದೆ. ಓಕೆ, ಸೊ ನನಗೆ ಆ ಪೋಸ್ ಹೆಸರು ಇವಾಗ ನೆನಪು ಬರ್ತಾ ಇಲ್ಲ ಏನು ಅಂತ. ಎಸ್, ನನಗೆ ಇವಾಗ ನೆನಪಿಗೆ ಬರ್ತಾ ಇಲ್ಲ. ಅದೇ ನಾನು ಹೇಳಿದೆ ಅಲ್ವಾ, ಏನು ಅಂತಂದರೆ ಲೈಕ್ ನಿಮಗೆ ಯಾಕೆ ಈ ಥರ ಸ್ಟಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇರ್ಬೋದು.
ಬಿಕಾಸ್ ನಿಮ್ಮ ರಿಸೀವ್ ಮಾಡುವಂಥ ಎನರ್ಜಿ ಏನಿದೆ ನೋಡಿ ಅದು ಬ್ಲಾಕ್ ಆಗಿದೆ ಹಾಗಾಗಿ. ಓಕೆ, ಸೊ ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡ್ಬೋದು. ಪೈಲ್ ನಂಬರ್ 2 ನೀವು ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಟ್ರಸ್ಟ್ ಯುವರ್ ಡೆಸ್ಟಿನಿ. ನಾನು ಡೆಸ್ಟಿನಿ ಬಗ್ಗೆ ಇವಾಗಷ್ಟೇ ಮಾತಾಡಿದ್ದೆ ಅಲ್ಲ. ಸೊ ಇಲ್ಲಿ ಇದೆ ಟ್ರಸ್ಟ್ ಯುವರ್ ಡೆಸ್ಟಿನಿ, ಸೋಲ್ಮೇಟ್ಸ್. ಯುವರ್ ಸೋಲ್ಮೇಟ್ ಕುಡ್ ಬಿ ಆಸ್ ಕ್ಲೋಸ್ ಟು ಆಸ್ ಬೀಯಿಂಗ್ ಬೈ ಯುವರ್ ಸೈಡ್ ಆರ್ ಆಸ್ ಫಾರ್ ಆಸ್ ಸಮ್ವೇರ್ ಆನ್ ಅ ಡಿಸ್ಟೆಂಟ್ ಪಾತ್. ಸೊ ಯಾರಾದರೂ ಇಲ್ಲಿ ಸೋಲ್ಮೇಟ್ ಬಗ್ಗೆ ರೈಟ್ ನಾವು ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಸೋಲ್ಮೇಟ್ ಆಸ್ ಕ್ಲೋಸ್ ಟು ಯು, ನಿಮ್ಮ ಕ್ಲೋಸ್ ಕುಡ್ ಬಿ ಕ್ಲೋಸ್ ಆಗಿರಬಹುದು, ಇಲ್ಲ ಅಂದರೆ ಬೈ ಯುವರ್ ಸೈಡ್ ಆ್ಯಸ್ ಯು ಫಾರ್ ಆ್ಯಸ್ ಸಮ್ವೇರ್ ಆನ್ ಅ ಡಿಸ್ಟೆಂಟ್ ಪಾತ್. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಟ್ರಸ್ಟ್ ಯುವರ್ ಡೆಸ್ಟಿನಿ. ನೀವು ಒಂದು ಪಾರ್ಟ್ನರ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಪೈಲ್ ನಂಬರ್ 2 ರೈಟ್ ನಾವು. ಓಕೆ, ಬಟ್ ಏನು ಅಂತಂದರೆ ನೋಡಿ, ನಿಮ್ಮ ಪಾಸ್ಟಲ್ಲೂ ಕೂಡ ರೆಡ್ ಫ್ಲ್ಯಾಗ್ಸ್ ಇತ್ತು, ಇವಾಗಲೂ ಪ್ರೆಸೆಂಟಲ್ಲಿ ಕೂಡ ಕೆಲವೊಂದು ರೆಡ್ ಫ್ಲ್ಯಾಗ್ಸ್ ಇದೆ. ಸೊ ಅದನ್ನು ನಿಮಗೆ ರೆಕಗ್ನೈಸ್ ಮಾಡುವಂಥ ಅವಶ್ಯಕತೆ ಇದೆ. ಯಾವುದನ್ನು ಎಕ್ಸ್ಟ್ರೀಮ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ, ಅದನ್ನು ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ. ಯಾರು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಪೈಲ್ ನಂಬರ್ 2 ಆಯ್ಕೆ ಮಾಡಿದ್ರಿ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.